ತುಮಕೂರಲ್ಲೇ ನಾನು ಸ್ಟಿಚ್ ಮಾಡಿಸಿದ್ದು. ಅವರೇ ವರ್ಕ್ ಮಾಡಿ ಬೇರೆಯವ್ರ ಹತ್ರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಕೊಟ್ರು. ನೋಡಿ ಈ ರೀತಿಯಾಗಿ ಅವಳು ಬ್ಯಾಂಗಲ್ಸ್ಗಳನ್ನ ರೆಡಿ ಮಾಡಿದ್ದಾಳೆ. ಹಾಗೆ ನೀಟಾಗಿ ಹ್ಯಾಂಗ್ ಆಗುತ್ತೆ. ಅದು ನಮ್ಮದೇ ಕೂದಲೇನೋ ಒಂದು ಮಷ್ಟಿಗೆ ಅದು ಹ್ಯಾಂಗ್ ಆಗುತ್ತೆ. ನಾವು ಆಮೇಲೆ ಜರ್ದೋಸಿ ವರ್ಕಲ್ಲಿದೆ, ಇದನ್ನೆಲ್ಲ ಜರ್ದೋಸಿ ವರ್ಕ್ ಅಂತ. ಬ್ರೌನ್ ಆಗಿದೆ, ನನಗೆ ಬ್ರೌನ್ ಅಂತಲೇ ಕಲರ್ನ ನಾನು ಸೆಲೆಕ್ಟ್ ಮಾಡಿ ಮಾಡಿದ್ದಾಳೆ. ಇದು ವರ್ಕ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗೋದು. ಅದು ನಾನು ಡೈಲಿ ವ್ಲಾಗ್ಸ್ ಅಂದರೆ ದಿನಚರಿ ಸೊಪ್ಪಿನ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೋಮಲಾ ಬ್ಲೂ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ಸ್ ಅಂದರೆ ದಿನಚರಿನ ಇವತ್ತು ಸೊಪ್ಪಿನ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ. ಅದ್ರ ವ್ಲಾಗ್ ಜೊತೆ ಇನ್ನೊಂದೆರಡು ಇನ್ಫಾರ್ಮೇಷನ್ ಅಂದರೆ ನೀವು ಸಾಕಷ್ಟು ಜನ ನನಗೆ DM ಮಾಡಿ ಕೇಳಿರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ತಿಂಡಿಗೆ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ತಂದೆ ಇನ್ನೇನು ಬೇಸಿಗೆ ಕಾಲ ಶುರುವಾಗ್ತಾ ಇರೋದ್ರಿಂದ ಇನ್ನು ಮುಂದಕ್ಕೆ ನಾವು ಜಾಸ್ತಿ ಈ ಥರ ನೀರು ಇರ್ತಕ್ಕಂಥ ಅಂದರೆ ಸೊಪ್ಪು ಅಂದರೆ ಸ್ವಲ್ಪ ಡ್ರೈ ಆ ಥರ ಏನಿರೋದಿಲ್ಲ, ನಾರು ಹಾಗೆ ನೀರು ಎರಡೂ ಕೂಡ ಇರುತ್ತೆ. ಅದರಿಂದ ಸೊಪ್ಪುಗಳನ್ನ ಜಾಸ್ತಿ ತಿಂತಾ ಹೋಗ್ಬೇಕು. ಬೇಸಿಗೆ ಕಾಲ ಆಗಿರೋದ್ರಿಂದ ಚಳಿಗಾಲ ಆಲ್ರೆಡಿ ಅಲ್ಲೇ ಕಡಿಮೆ ಆಗ್ತಾ ಇದೆ. ಇನ್ನೇನು ಶಿವರಾತ್ರಿ ಹಬ್ಬ ಬಂದರೆ ಚಳಿಗಾಲನೂ ಕೂಡ ಮುಗಿಯುತ್ತೆ. ಬನ್ನಿ ಇವಾಗ ತಿಂಡಿ ರೆಡಿ ಮಾಡೋಣ. ನಿಮ್ಮೆಲ್ರದ್ದು ಕೂಡ ಬ್ರೇಕ್ಫಾಸ್ಟ್ ಆಯಿತಾ? ಹಾಗೆ ನನ್ನ ವಿಡಿಯೋನ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡ್ದ ಹಾಗೆ ನೋಡಿ. ಬನ್ನಿ, ಟೈಮ್ ಅಂತೂ ಆಲ್ರೆಡಿ ಆಗಿದೆ ತಿಂಡಿ ಮಾಡೋದಕ್ಕೆ. ಬೇಗ ನಾನು ಇನ್ನು ಸೊಪ್ಪನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ತಿಂಡಿ ಮಾಡ್ತಾ ಮಾತಾಡೋಣ. ಅಡುಗೆ ಮನೆಗೆ ಹೋಗೋದಕ್ಕೂ ಮುಂಚೆನೇ ನಾನು ಪೂಜೆನ ಮುಗಿಸ್ಕೊಂಡೆ. ಪ್ರತಿನಿತ್ಯನೂ ಕೂಡ ಇದೇ ರೀತಿ ಇರುತ್ತೆ. ಯಾಕೆ ಅಂತ ಅಂದರೆ ಅಡುಗೆ ಮನೆಗೆ ಹೋದ್ಮೇಲೆ ಒಂದಾದ್ಮೇಲೆ ಒಂದು ಕೆಲಸಗಳು ಬರ್ತಲೇ ಇರುತ್ತೆ. ಇನ್ನು ಪೂಜೆ ಮಾಡೋದಕ್ಕೆ ಟೈಮ್ ಅಂತಲೇ ಸಿಗೋದಿಲ್ಲ. ಅದಕ್ಕೋಸ್ಕರ ಅಡುಗೆ ಕೆಲಸ ಶುರು ಮಾಡೋದಕ್ಕೆ ಮುಂಚೆಲೇ ಈ ರೀತಿಯಾಗಿ ಫ್ರೆಶ್ ಆಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಬೇರೆ ಕೆಲಸಗಳೆಲ್ಲ ಬೇಗ ಸಾಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕುಬೇರ ಯಂತ್ರನೂ ಕೂಡ ಪೂಜೆ ಮಾಡ್ತೀನಿ. ಅದೇ ರೀತಿ ಕುಬೇರ ಯಂತ್ರ ಪೂಜೆ ಮಾಡಿ ಹಾಗೆ ನಾನು ಕಾಮಾಕ್ಷಿ ದೀಪನೂ ಕೂಡ ಪ್ರತಿನಿತ್ಯ ಪೂಜೆ ಮಾಡ್ತೀನಿ. ಕಾಮಾಕ್ಷಿ ದೀಪನೇ ನಾವು ಡೈಲಿ ಹಚ್ಚೋದು. ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನಗೆ ಆಚೆಯಿಂದ ಯಾರೋ ಬಂದಿದ್ದ ಸೌಂಡ್ ಆಯಿತು. ಯಾರೋ ಬಂದರು ಅಂತ ಹೇಳಿ ಆಚೆ ಬಂದು ನೋಡಿದ್ರೆ ಅವರು ಯಾವುದೋ ದೇವ್ರ ಕೆರೆ ಅಂತಕ್ಕಂಥ ದೇವಸ್ಥಾನದರಂತೆ ಹೊಸದಾಗಿ ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ ಬಂತಿದ್ರು. ನಮ್ಮ ಮನೆಯವರು ಅವ್ರಿಗೆ ಕಾಣಿಕೆನೂ ಕೂಡ ಕೊಡ್ತಾಯಿದ್ರು. ಅವ್ರು ಮಾತಾಡಿದ್ದು ಚೆನ್ನಾಗಿತ್ತು. ಪ್ಯಾಕೆಟ್ ಅಕ್ಕಿ ಮಾಡ್ಕೊಡಿ ಅಣ್ಣ, ಸಾಕು. ಇರ್ಲಿ ಭಗವಾನ್ ಕೊಡ್ಲಿ, ದಯವಿಟ್ಟು ಅಷ್ಟು ಮಾಡ್ಕೊಡಿ. ಅಣ್ಣ ಹೆಸರು ಪ್ಯಾಕೆಟ್ ಮಾಡ್ಬೋದಿತ್ತು ಅಕ್ಕಿಗೆ. ಅಣ್ಣ ಶಿವರಾತ್ರಿ ಬರ್ಬೇಕಣ್ಣ. ಅಣ್ಣ ಅಪ್ಪನ ಹೆಸರು ಗೋಮಲ. ಗೊತ್ತು ಅಣ್ಣ, ಕುಟುಂಬ ಬನ್ನಿ ಬನ್ನಿ ಕಪ್ಪಿತೀವಣ್ಣ. ಬರ್ಬೇಕಣ್ಣ ಕುಟುಂಬ ಸಮೇತರಾಗಿ ಬಂದಿವಣ್ಣ. ಪ್ರತಿನಿತ್ಯನೂ ಕೂಡ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದು ಒಂದು ರಿಸ್ಕ್ ಆದರೆ ಏನು ತಿಂಡಿ ಮಾಡೋದು, ಏನು ಸಾಂಬಾರು ಮಾಡೋದು ಅದೇ ತಲೆನೋವು ಅಂತಲೇ ಹೇಳ್ಬೋದು. ಇವತ್ತು ನಾನು ಕೂಡ ಹಾಗೆ ಅಂದ್ಕೊತಾ ಇದ್ದೆ, ಬೆಳಗ್ಗೆ ಎದ್ದ ತಕ್ಷಣ ತರಕಾರಿ ಏನೂ ಇಲ್ಲ ಇವತ್ತು, ಏನು ತಿಂಡಿ ಮಾಡೋಣ ಅಂತ. ಅಷ್ಟರಲ್ಲಿ ಹಳ್ಳಿ ಅಲ್ವಾ, ತರಕಾರಿಯವರು ಅಥವಾ ಸೊಪ್ಪಿನವರು ಜಾಸ್ತಿ ಬರ್ತಾ ಇರ್ತಾರೆ. ಅದೇ ರೀತಿ ದಂಟಿನ ಸೊಪ್ಪಿನವ್ರು ಬಂದರು. ಆಗ ಬಾ ಅಂತ ಹೇಳಿ ದಂಟಿನ ಸೊಪ್ಪನ್ನ ತೊಗೊಂಡು ಇವತ್ತು ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸಾಕಷ್ಟು ಜನ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದರು. ನಾವಿನ್ನೇನು ಮಾಮೂಲಿ ಸೊಪ್ಪಿನ ಪಲ್ಯನ ಒಗ್ಗರಣೆ ಮಾಡಿ ಅದಕ್ಕೆ ಮಸಾಲೆನ ರುಬ್ಬಾಕ್ತೀನಿ ಅಷ್ಟೇ. ಅಷ್ಟು ಡೀಟೇಲಿಂಗಾಗಿ ಇವತ್ತು ತೋರಿಸಿಲ್ಲ. ಯಾಕೆ ಅಂತಂದರೆ
ಕರೆಕ್ಟಾಗಿ ನಾವು ಪರ್ಟಿಕ್ಯುಲರಾಗಿ ರೆಸಿಪಿನ ತೋರಿಸ್ತೀವಿ ಅಂತ ಅಂದರೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ನಾನು ಆ ರೀತಿ ಎಲ್ಲ ಮೆಂಟಲಿ ರೆಡಿಯಾಗಿರಲಿಲ್ಲ. ಅದಕ್ಕೋಸ್ಕರ ಹೇಳಿ ಇವತ್ತು ನಾನು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೆರಡು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ಅದೇನು ಅಂತ ಅಂದರೆ, ನನ್ನ ಗಂಗನ ಮದುವೆ ಟೈಮಲ್ಲಿ ನನ್ನೊಂದು ಸೀರೆಗೆ ನನ್ನ ಸ್ನೇಹಿತೆ ನನಗೆ ಫುಲ್ ಸೆಟ್ಟು ಅಂದರೆ ಥ್ರೆಡ್ಡಿಂಗು, ಬ್ಯಾಂಗಲ್ಸು, ಇಯರಿಂಗ್ಸು, ಹಾಗೆ ರಿಂಗು, ಕ್ಲಿಪ್ಪು, ಈ ರೀತಿ ಒಂದು ಸೆಟ್ ಫುಲ್ ರೆಡಿ ಮಾಡಿಕೊಟ್ಟಿದ್ಲು. ಅದನ್ನು ನಾನು ಮದುವೆಲಿ ಹಾಕ್ಕೊಳಕ್ಕಾಗಿರಲಿಲ್ಲ. ಕಾರಣ ಏನು ಅಂತ ಅಂದರೆ, ಮದುವೆಲಿ ಸೆಟ್ನೇ ಬುಕ್ ಮಾಡಿದ್ದೆ, ಅದರಿಂದ ಆ ಸೆಟ್ಟೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅದನ್ನೇ ಹಾಕೋ ಅಂತ ಅವಳು ಕೂಡ ಹೇಳಿದ್ಲು. ಅದಕ್ಕೋಸ್ಕರ ಹಾಕ್ಕೊಂಡಿರಲಿಲ್ಲ. ಅವತ್ತಿನಿಂದ ಅಂದ್ಕೊತಾ ಇದ್ದೆ, ಅವಳು ಅಷ್ಟು ಕಷ್ಟಪಟ್ಟು ನನಗೋಸ್ಕರ ಟೈಮ್ ತೊಗೊಂಡು, ಅಂದರೆ ನಾವು ದುಡ್ಡು ಕೊಟ್ಟು ತೊಗೊಳೋದೇ ಬೇರೆ, ದುಡ್ಡು ಕೊಟ್ಟು ಅವರು ಕೊಡಿಸೋದೇ ಬೇರೆ. ನಮಗಾಗಿ ಬೇರೆಯವರು ಇಷ್ಟಪಟ್ಟು ಡಿಸೈನ್ ಮಾಡಿ ರೆಡಿ ಮಾಡಿಕೊಡ್ತಾರಲ್ಲ, ಅದ್ರ ಕಷ್ಟ ಏನು ಅಂತ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇ ಇಲ್ಲ ಅಂತ ಅವತ್ತಿಂದ ಅಂದ್ಕೊತಲೇ ಇದೆ. ಅದಕ್ಕೊಂದು ಟೈಮು ಅಂತ ಬರುತ್ತೆ, ಯಾವಾಗಲಾದರೂ ಫಂಕ್ಷನ್ ಬಂದಾಗ ಅದನ್ನ ವೇರ್ ಮಾಡಿದಾಗಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ. ಆದರೆ ನಿಜವಾಗ್ಲೂ ಯಾವ್ದಾರ ಫಂಕ್ಷನ್ಗೆ ರೆಡಿಯಾಗಿ ಹೋಗಬೇಕಾದ್ರೆ ನಾನು ವೀಡಿಯೋ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೋಗ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳಿ ಇವತ್ತು ನಾನು ಅಂದ್ಕೊಂಡೆ. ಮತ್ತು ಸಾಕಷ್ಟು ಜನ ಆ ಬ್ಲೌಸಿಂದು ಡಿಸೈನು ಮತ್ತು ವರ್ಕಿನ ಅಮೌಂಟ್ ಕೇಳ್ತಾಯಿದ್ರು. ಮತ್ತು ಇನ್ನೊಂದು ನಂದು ಹೇರ್ ಎಕ್ಸ್ಟೆನ್ಷನ್ದು ಲಿಂಕ್ ಮತ್ತು ಅದರ ಡೀಟೇಲನ್ನು ಕೇಳ್ತಿದ್ರು. ಇವತ್ತು ಬೇಗ ಎಲ್ಲ ತಿಂಡಿ ಮುಗಿಸಿದ ಮೇಲೆ ಆ ಮೂರದ್ದು ಕೂಡ ಡೀಟೇಲಿಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗ ನಾನು ತಿಂಡಿ ಮುಗಿಸ್ದೆ. ಅದರಿಂದ ರೆಸಿಪಿನ ಶೇರ್ ಮಾಡ್ಕೊಳೋದು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾವೆಲ್ಲ ಚಪಾತಿಗೆ ರೆಡಿ ಗೋಧಿ ಹಿಟ್ಟನ್ನು ತಂದೆ ಚಪಾತಿ ಮಾಡ್ತೀವಿ. ಆದರೆ ಅದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತ ಅಂದರೆ, ಅದಕ್ಕೂ ಕೂಡ ಮೈದಾ ಹಿಟ್ಟನ್ನು ಜಾಸ್ತಿ ಬೆರೆಸಿರ್ತಾರೆ ಅಂತ ಹೇಳ್ತಾರೆ. ಅದ್ರ ಬದಲು ನಾವು ಗೋಧುಮೆನ ತಂದು ಮಿಲ್ಲಿಗೆ ಹಾಕಿಸ್ಕೊಂಡ್ರು ಚಪಾತಿ ತುಂಬ ಚೆನ್ನಾಗಾಗುತ್ತೆ. ಆದರೆ ಅದಕ್ಕೊಂದು ಏನು ಮಾಡಬೇಕು ಅಂತಂದರೆ, ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನಾದಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಸ್ವಲ್ಪ ಒಂದು ಪಾತ್ರೆಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟಿಟ್ರೆ ತುಂಬ ಚೆನ್ನಾಗಿ ಚಪಾತಿ ಕೂಡ ಸಾಫ್ಟಾಗಿ ಆಗುತ್ತೆ. ನಾವು ಇತ್ತೀಚೆಗೆಲ್ಲ ಆ ಥರ ಇದಾಗಲ್ಲ, ಆ ಚಪಾತಿ ಎಲ್ಲ ಸ್ಮೂತಾಗಿ ಆಗುತ್ತೆ ಅಂತೇಳಿ ನಾವೆಲ್ಲ ಇತ್ತೀಚೆಗೆ ರೆಡಿ ಚಪಾತಿ ಹಿಟ್ಟನ್ನೇ ತಂದು ಉಪಯೋಗಿಸ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ ಗೋಧುಮೆನ ಉಪಯೋಗಿಸ್ರಿ. ಯಾಕೆ ಅಂತಂದರೆ, ಗೋಧುವೆ ಎಲ್ಲ ರೇಟ್ ಜಾಸ್ತಿ ಅಂತೆಲ್ಲ ಇಲ್ಲ. ಮೇನ್ ರೀಸನ್ನೇ ಇದು. ನಾವೀಗ ತಂದು ಅದನ್ನು ತೊಳೆದು ಕ್ಲೀನ್ ಮಾಡಿ ಮಿಷಿನ್ಗೆಲ್ಲ ಕೊಡಬೇಕು, ರೆಡಿ ಇರುತ್ತೆ, ತೊಗೊಂಬಂದರೆ ಆಯಿತು, ಈ ರೀತಿ ಆಗಿದೆ. ಬೇಡ, ದಯವಿಟ್ಟು ಚಪಾತಿ ಹಿಟ್ಟನ್ನು ಬಳಸಿ ಚಪಾತಿನ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಅದು ಕೂಡ. ಈಗ ಚಪಾತಿ ಅಂತೂ ರೆಡಿ ಆಯಿತು. ನಮ್ಮ ಮನೆಯವರು ಕೂಡ ತಿಂಡಿಗೆ ಬಂದರು. ಅಷ್ಟರಲ್ಲಿ ನಾನು ಅವ್ರಿಗೂ ತಿಂಡಿ ಹಾಕ್ಕೊಟ್ಟು, ನಾನು ತಿಂಡಿ ಹಾಕ್ಕೊಂಡು ತಿಂಡಿನ ತಿಂದ ಮೇಲೆ ನಾನು ಈಗ ಮೊದಲೇ ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡೋಣ, ಅದು ಹೇಗಿದೆ ಅಂತ ತೋರಿಸೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ತಿಂಡಿ ಮುಗಿದ್ರೆ ಕೆಲಸ ಎಲ್ಲ ಮುಗೀತು ಅಂತ ಏನಲ್ಲ. ತಿಂಡಿ ನಾನು ಕೂಡ ಹಾಕ್ಕೊಂಡೆ ತಟ್ಟೆಗೆ. ಆದರೆ ಅಷ್ಟರಲ್ಲಿ ಅಡುಗೆ ಮನೆ ಸ್ವಲ್ಪ ಈಗೆಲ್ಲ ಎತ್ತಿಡಬೇಕು. ಸ್ವಲ್ಪ ಕ್ಲೀನ್ ಮಾಡಿದ್ರೆ ಹೆಣ್ಮಕ್ಳಿಗೆ ಅಷ್ಟು ಸಮಾಧಾನ, ಟೈಮ್ ಕುತ್ಕೊಂಡು ಸಮಾಧಾನಕ್ಕೆ ತಿಂಡಿ ಕೂಡ ತಿನ್ಬೋದು. ಇಲ್ಲಾಂತಂದರೆ ಅಡುಗೆ ಮನೆ ಕ್ಲೀನ್ ಇಲ್ಲ, ಅಕಸ್ಮಾತ್ ಅಡುಗೆ ಮನೆ ಆರ್ಗನೈಸ್ ಆಗಿಲ್ಲ, ಅಲ್ಲಿ ಇಲ್ಲಿ ಎಲ್ಲ ಕಿತ್ತಾಕ್ಕೊಂಡಿದ್ದೀವಿ ಅಂದರೆ ಅಡುಗೆ ಮನೆಗೆ ಹೋಗೋದಕ್ಕೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಈ ತಿಂಡಿ ತಿನ್ನೋ ಖುಷಿಲೇನೋ ಎಲ್ಲ ಹಾಗೆ ಬಿಟ್ಟೋದ್ರೆ ಇನ್ನು ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಬಂದಾಗ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ತಿಂಡಿ ಮಾಡಿದ ಮೇಲೆ ನಂತರ ಆದಷ್ಟು ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ನಾನು ತಿಂಡಿ ತಿನ್ನೋದಕ್ಕೆ ಹೋಗ್ತೀನಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ಕೊಟ್ಟ ಮೇಲೆ ಇನ್ನು ನಾನು ತಿಂಡಿ ತಿನ್ನಬೇಕಿತ್ತು. ಅದಕ್ಕೋಸ್ಕರ ನಾನು ತಿಂಡಿನ ಹಾಕಿ ತಟ್ಟೆಗಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೂಡ ಮಾಡಿದೆ. ತಿಂಡಿ ಮುಗೀತು ಅಂತ ಅಂದರೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಏನು ಮಾಡೋದು ಅಂತ ಮತ್ತೆ ತಲೆ ಯೋಚನೆ ಮಾಡ್ತಾಯಿದ್ದೆ. ಸಾಂಬಾರಿಗೆ ಏನು ಮಾಡೋದು ಅಂತ ಇನ್ನೂ ನಾನು ತಿಂಡಿ ತಿಂದಮೇಲೆ ಯೋಚನೆ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ತೋಟದಲ್ಲಿ ಯಾರೂ ಕೆಲಸದವ್ರು ಇಲ್ಲ. ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಅಡಿಕೆ ಕುಯ್ಲು ಮುಗೀತು, ಇನ್ನೇನು ಕೆಲಸ ಇರೋದಿಲ್ಲ. ಇನ್ನು ತೋಟಕ್ಕೆ ನೀರು ಹಾಯಿಸೋದು ಒಂದೇ ಇರೋದು. ಅದಕ್ಕೋಸ್ಕರ ನಾವೇ ಅಲ್ವಾ, ನಮ್ಮನೆಯವ್ರು ಏನಾದರೂ ಟೌನ್ ಕಡೆ ಹೋಗ್ತಾರೇನೋ, ನಾನೊಬ್ಬಳೇ ಆದರೆ ಸಾಂಬಾರ್ದೇನು ಮಾಡೋಕ್ಕೆ ಹೋಗೋದಿಲ್ಲ. ಸಂಜೆಲೆ ಮಾಡಿದ್ರಾಯಿತು. ಅವ್ರೇನಾದರೂ ಇರೋದಾದರೆ ಏನಾದರೂ ಸಾಂಬಾರನ್ನ ಮಾಡಬೇಕು. ಈಗ ಫಸ್ಟು ಇಲ್ಲಿ ನಿಲ್ಲಿಸಿ ತಿಂಡಿ ತಿಂದು ಆಮೇಲೆ ಯೋಚನೆ ಮಾಡ್ತೀನಿ. ತಿಂಡಿ ತಿಂದಾದಮೇಲೆ ನಾನು ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಅಂತ ಹೇಳ್ತಾ ಬನ್ನಿ ಇವಾಗ ತಿಂಡಿ ತಿನ್ನೋಣ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಅಂತ ಅಂದರೆ ನಾನು ತಮ್ಮನೇಲಲ್ಲಿ ಹೇಳಿರೋ ಹಾಗೆ ಇವತ್ತು ಗಿಫ್ಟು ಮತ್ತು ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಇನ್ಸ್ಟಾ ಪೇಜಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಗಂಗನ ಮದುವೆ ಟೈಮಲ್ಲಿ ನನ್ನ ಸ್ಯಾರಿ ಎಲ್ಲ ಬ್ಲೌಸ್ಗಳು ಕೂಡ ಡಿಸೈನ್ ತೋರಿಸಿ ಅಂತ ಕೇಳಿದರು. ನಾನು ಅವತ್ತಿಂದ ಕೂಡ ತುಂಬ ಬ್ಯುಸಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೀರೆಗಳು ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿಲ್ಲ.
ಇದೊಂದು ಸೀರೆನ ನಾನು ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಸೀರೆ ಮತ್ತು ಬ್ಲೌಸನ್ನು ಇದನ್ನು ಸಾಕಷ್ಟು ಜನ ಎಷ್ಟು ಅಮೌಂಟ್ ಕೊಟ್ರಿ ಅಂತಲೂ ಕೂಡ ಕೇಳಿದ್ರು. ಅದಕ್ಕೋಸ್ಕರ ಇದೊಂದನ್ನ ನಾನು ಡೀಟೇಲಿಂಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಸ್ಟಿಚ್ ಮಾಡಿಸಿದ್ದು ಬಂದು ತುಮಕೂರಲ್ಲೇ ನಾನು ಸ್ಟಿಚ್ ಮಾಡಿಸಿದ್ದು. ಅವರೇ ವರ್ಕ್ ಮಾಡಿ ಬೇರೆಯವ್ರ ಹತ್ರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಕೊಟ್ರು. ಅದು ಶಾಪ್ ನೇಮ್ ಬೇಕಿದ್ರು ಕೂಡ ನೀವು ಕಮೆಂಟ್ ಮಾಡಿ, ನಾನು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹೇಳ್ತೀನಿ. ಈ ರೀತಿಯಾಗಿ ನೀವು ಅಮೌಂಟ್ ಎಲ್ಲ ಕೇಳ್ತಾ ಇದ್ದೀರಾ. ಇದ್ರ ಪ್ರೈಸ್ ಬಂದು ನಾನು 5,500ಕ್ಕೆ ವರ್ಕ್ ಮಾಡಿಸಿದ್ದು. ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಾ, ಇದೆಲ್ಲ ಕುಂದನ್ ಜರ್ದೋಸಿ ವರ್ಕಲ್ಲಿದೆ. ಇದನ್ನೆಲ್ಲ ಜರ್ದೋಸಿ ವರ್ಕ್ ಅಂತ ಅಂತಾರಂತೆ. ಅವ್ರು ಹೇಳಿದ್ದು ಜರ್ದೋಸಿ ವರ್ಕೆ ಮಾಡಿಸಿದ್ದಾರೆ. ಇದು ಬ್ಲೌಸ್ ಡಿಸೈನು. ಬೇಕಿದ್ರೆ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಯಾಕೆಂದರೆ ಮದುವೆಯಲ್ಲಿ ವೇರ್ ಮಾಡಿರೋ ವಿಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ಅಷ್ಟು ನೀಟಾಗಿ ಶೇರ್ ಮಾಡ್ಕೊಳೋದಕ್ಕಾಗಲಿಲ್ಲ. ಮತ್ತು ಈ ಸೀರೆನೇ ಯಾಕೆ ಇವತ್ತು ಶೇರ್ ಮಾಡ್ತಿದ್ದೀನಿ ಅಂದರೆ ಕಾರಣ ಕೂಡ ಇದೆ. ಇದು ನನಗೆ ಒಂದು ಗಿಫ್ಟು ಮದುವೆ ಟೈಮಲ್ಲೇ ಬಂದಿತ್ತು. ಗಿಫ್ಟ್ ಯಾರು ಕೊಟ್ಟಿದ್ದು ಅಂತಂದರೆ ನನ್ನ ಸ್ನೇಹಿತೆ ನನಗೆ ಗಿಫ್ಟ್ ಮಾಡಿದ್ದು ಇದರಲ್ಲಿರ್ತಕ್ಕಂಥ ಐಟಮ್ಗಳನ್ನ. ಅಂದರೆ ಈ ಸೀರೆ ನಾನು ತೊಗೊಂಡಿದ್ದೀನಿ ಅಂತ ಅವಳಿಗೆ ಫೋಟೋ ಕಳಿಸ್ದೆ ಅಷ್ಟೇ. ಆ ಸೀರೆ ನೋಡಿ ಅವಳು ಮದುವೆಗೆ ಅಂತ ಹೇಳಿ ನನಗೆ ಇಷ್ಟು ಬ್ಯಾಂಗಲ್ಸು, ಇಯರಿಂಗ್ಸು ಇದನ್ನೆಲ್ಲ ನನಗೋಸ್ಕರ ಅವಳು ಡಿಸೈನ್ ಮಾಡಿ, ಇದನ್ನೆಲ್ಲ ನನಗೆ ಅಂತ ಅವಳು ಸ್ವಂತವಾಗಿ ಅವಳೇ ಡಿಸೈನ್ ಮಾಡಿ ಇದನ್ನೆಲ್ಲ ರೆಡಿ ಮಾಡಿದ್ಲು. ಮದುವೆಯಲ್ಲಿ ನಾನು ಇದನ್ನು ವೇರ್ ಮಾಡೋದಕ್ಕೆ ಆಗಲಿಲ್ಲ. ಕಾರಣ ಏನು ಅಂತ ಅಂದರೆ ಒಂದು ನಿಮಿಷ ಡೀಟೇಲ್ಸ್ ತೋರಿಸ್ತೀನಿ. ನೋಡಿ ಅವಳು ಫೋಟೋದಲ್ಲಿ ಅಷ್ಟೇ ನನ್ನ ಸೀರೆ ನೋಡಿದ್ದು. ನಾನು ಡೈರೆಕ್ಟಾಗಿ ಅವಳು ಸೀರೆ ನೋಡಿರಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ನೋಡಿ ಡಬಲ್ ಕಲರ್ ಇದೆ ಅಂತೇಳಿ ಈ ರೀತಿಯಾಗಿ ಬ್ಯಾಂಗಲ್ಸ್ನ ಅವಳು ಡಿಸೈನ್ ಮಾಡಿ ತೋರಿಸಿದ್ಲು. ಬೇಕಿದ್ರೆ ಹಾಕ್ಕೊಂಡೇ ತೋರಿಸ್ತಿಂತದೆ. ಇದಕ್ಕೆ ಯಾವ ರೀತಿ ಮ್ಯಾಚ್ ಆಗಿದೆ ಬ್ಯಾಂಗಲ್ಸ್ ಅಂತ ತುಂಬ ಖುಷಿ ಆಯಿತು. ಗಿಫ್ಟ್ ಅಂತ ಅಂದ್ರೇ ಖುಷಿ ಆಗುತ್ತೆ. ಅದರಲ್ಲೂ ನಮಗೋಸ್ಕರ ಯಾರಾದರೂ ಒಬ್ಬರು ಇಷ್ಟು ಕಷ್ಟಪಟ್ಟು ಒಂದು ಗಿಫ್ಟನ್ನು ಕಳಿಸಿ ಮಾಡಿಕೊಟ್ಟಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇದು ವರ್ಕ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಹತ್ರದಿಂದ ಕುಂದನ್ಸ್ ಎಲ್ಲ ಹಾಕಿದ್ದಾಳೆ, ಬೀಡ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಹಾಕಿದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ ಕೂಡ ಅವಳು. ಬೇರೆ ನಾನು ಬಳೆ ಅವಳು ಮಾಡಿರೋವನ್ನೆಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿ ಅವಳು ಮಾಡ್ತಾಳೆ ಈ ರೀತಿ ಬ್ಯಾಂಗಲ್ಸ್ಗಳನ್ನೆಲ್ಲ. ಈ ರೀತಿಯಾಗಿ ಅವಳು ಬ್ಯಾಂಗಲ್ಸ್ಗಳನ್ನ ರೆಡಿ ಮಾಡಿದ್ದಾಳೆ. ಹಾಗೆ ಅದ್ರ ಸೆಟ್ಗಳನ್ನು ಕೂಡ ನೋಡಿ. ಇದು ಬಂದು ಸ್ಯಾರಿ ಮ್ಯಾಚಿಂಗ್ ರಿಬ್ಬನ್ನು, ಹಾಗೆ ಹೇರ್ ಕ್ಲಿಪ್ಸ್ ನೋಡಿ ಇದು ಎಷ್ಟು ತುಂಬ ಚೆನ್ನಾಗಿದೆ. ಹೇರ್ ಕ್ಲಿಪ್ಸ್ನು ಕೂಡ ಅವಳು ರೆಡಿ ಮಾಡಿದ್ದಾಳೆ ಸ್ಯಾರಿ ಮ್ಯಾಚಿಂಗ್ಗೆ. ಇದು ಕೂಡ ಇದನ್ನೆಲ್ಲ ನೋಡಿದ್ರೆ ಅವಳು ಎಷ್ಟು ತಲೆ ಕೆಡಿಸ್ಕೊಂಡು ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕ್ಲಿಪ್ ಕೂಡ ರೆಡಿ ಮಾಡಿದ್ದಾಳೆ. ಮತ್ತು ನೋಡಿ ಸ್ಯಾರಿ ಪಿನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆಕ್ಟ್ ಮ್ಯಾಚಿಂಗ್ ಆಗಿದೆ ಸ್ಯಾರಿ ಪಿನ್ನು. ಇದು ಬಂದು ಇಯರಿಂಗ್ಸು ನೋಡಿ. ಇದು ಬಂದು ಇಯರಿಂಗ್ಸ್ನು ಕೂಡ ಮಾಡಿದ್ದಾಳೆ. ಹಾಗೆ ರಿಂಗು ನೋಡಿ, ಇದೆಲ್ಲದೂ ಕೂಡ ಅವಳು ಮಾಡಿರ್ತಕ್ಕಂಥ ಸೆಟ್ಟು. ಇದರ ಡೀಟೇಲಿಂಗ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ಅವಳನ್ನ ಟ್ಯಾಗ್ ಮಾಡಿರ್ತೀನಿ. ಹಾಗೆ ನನಗೆ ಕೂಡ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಕಲರ್ ಒಂದು ಮತ್ತು ಡಿಸೈನ್ ಹೇಳಿದ್ರೆ ಅವ್ರು ಕೊರಿಯರ್ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಅಂದರೆ ಈ ರೀತಿ ಇವಾಗೆಲ್ಲ ಟ್ರೆಂಡಿ ಆಗಿರ್ತವೆ ಈ ಥರ ಬಳೆ ಬ್ಯಾಂಗಲ್ಸ್ ಎಲ್ಲ ಟ್ರೆಂಡಿ ಆಗಿರೋದ್ರಿಂದ ಯಾರಿಗಾದ್ರೂ ಬೇಕಿದ್ರೆ ನನ್ನನ್ನೇ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗೆ ಕೊರಿಯರ್ ಮಾಡೋ ವ್ಯವಸ್ಥೆನೂ ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯನೂ ಕೂಡ ಶೇರ್ ಮಾಡ್ಕೊಬೇಕಿತ್ತು. ನಾನು ನನ್ನ ಇನ್ಸ್ಟಾ ಪೇಜಲ್ಲಿ ಮೊನ್ನೆ ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ. ರೆಡಿಯಾಗಿ ಹೋಗಿದ್ದೆ. ಅಂದರೆ ಈ ಮೋಟುದ್ದ ಜಡೆಯನ್ನು ಈಟುದ್ದ ಎಳೆದೇನೋ ಅನ್ನೋ ಥರ ನಾನು ನನ್ನ ಹೇರ್ಸನ್ನು ಲಾಂಗ್ ಹೇರ್ಸ್ ಮಾಡಿಕೊಂಡು ಅಂದರೆ ಎಕ್ಸ್ಟೆನ್ಷನ್ನ ಹಾಕ್ಕೊಂಡು ಹೋಗಿದ್ದೆ. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಜನ DM ಮಾಡಿ ಕೇಳ್ತಾ ಇದ್ದಾರೆ. ಅದರ ಲಿಂಕನ್ನು ಕಳಿಸಿ ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿ. ಮತ್ತು ಇನ್ನೊಬ್ಬರು ನನಗೆ ಡೈಲಿ DM ಮಾಡಿ ಕೇಳ್ತಾ ಇದ್ದಾರೆ ಎಕ್ಸ್ಟೆನ್ಷನ್ನ ತೋರಿಸಿ ಅದು ಯಾವ ರೀತಿ ಇದೆ, ನನಗೊಂದು ಮದುವೆ ಇದೆ ಅರ್ಜೆಂಟಾಗಿ ಅಂತ. ಅದಕ್ಕೋಸ್ಕರ ನಾನು ತಗೊಂಡಿರ್ತಕ್ಕಂಥ ಎಕ್ಸ್ಟೆನ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಹೇರ್ ಬಂದು ಬ್ರೌನ್ ಅಂದರೆ ಮೆಹಂದಿ ಹಾಕೋದ್ರಿಂದ ಬ್ರೌನ್ ಕಲರ್ ಮೆಹಂದಿ ಕಲರ್ ಇದೆ. ಅದಕ್ಕೆ ಮ್ಯಾಚ್ ಆಗೋ ಥರದ್ದೇ ನಾನು ಎಕ್ಸ್ಟೆನ್ಷನ್ನ ತೊಗೊಂಡಿದ್ದೀನಿ. ನೋಡಿ ಇದು ಕಲರ್ ಬಂದು ಫುಲ್ ಬ್ಲ್ಯಾಕ್ ಇಲ್ಲ ಇದು ಎಕ್ಸ್ಟೆನ್ಷನ್ನು ಬ್ರೌನೇ ಆಗಿದೆ. ನನಗೆ ಬ್ರೌನ್ ಅಂತಲೇ ಕಲರ್ನ ನಾನು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಕ್ಲಿಪ್ಸ್ಗಳಿರುತ್ತೆ ನೋಡಿ. ಈ ರೀತಿಯಾಗಿ ಕ್ಲಿಪ್ಸ್ಗಳಿರುತ್ತೆ. ಇದನ್ನು ನಮ್ಮ ಹೇರ್ಗೆ ನಾವು ಸ್ವಲ್ಪ ಕೂದಲುಗಳನ್ನ ತೆಗೆದು ಅದನ್ನು ಎಕ್ಸ್ಟೆನ್ಷನ್ನ ನಾವು ಈ ರೀತಿಯಾಗಿ ಹ್ಯಾಂಗ್ ಮಾಡ್ಕೊಬೇಕು. ತೋರಿಸ್ತೀನಿ ಬೇಕಿದ್ರೆ ನೋಡಿ. ಸ್ವಲ್ಪ ಕೂದಲುಗಳನ್ನ ಈ ಥರ ತೆಗೆದು ನಾವು ಕ್ಲಿಪ್ಗಳನ್ನ ಈ ಥರ ಸೇರಿಸ್ತಾ ಹೋದರೆ ಅದು ನಮ್ಮ ಕೂದಲಿಗೆ ಹ್ಯಾಂಗ್ ಆಗುತ್ತೆ. ಈ ರೀತಿ ನೀಟಾಗಿ ಹ್ಯಾಂಗ್ ಆಗುತ್ತೆ. ಅದು ನಮ್ಮದೇ ಕೂದಲು ಏನೋ ಒಂದು ಮಷ್ಟಿಗೆ ಅದು ಹ್ಯಾಂಗ್ ಆಗುತ್ತೆ.
ನಾವು ಆಮೇಲೆ ಆ ಜಡೆರ ಹೇಳಿದ್ರೆ ನೀಟಾಗಿ ಕೂರುತ್ತೆ. ಇದು ಎಕ್ಸ್ಟೆನ್ಷನ್ ಬಗ್ಗೆ ಮಾಹಿತಿ. ಪಾಪ ಅವರು ನನಗೆ ಎಷ್ಟು ಸರಿ DM ಮಾಡಿದ್ರು ಅಂದರೆ ನಾನು ಅದನ್ನು ಹೇಳ್ಕೊಳ್ಳೇಬೇಕು ಅಂತಲೂ ಕೂಡ ಇವತ್ತು ಅಂದ್ಕೊಂಡು ಇದ್ರ ಬಗ್ಗೆನೂ ಕೂಡ ಶೇರ್ ಮಾಡಿದೆ. ಯಾರಿಗಾದ್ರೂ ಇದ್ರ ಲಿಂಕ್ ಬೇಕಿದ್ರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳ್ತೀನಿ. ಈ ರೀತಿ ಇರ್ತಕ್ಕಂಥ ಎಕ್ಸ್ಟೆನ್ಷನ್ಗಳನ್ನ ನಾವೇ ಹಾಕ್ಕೊಬೋದು ಸುಲಭವಾಗಿ. ಮೊದಲೆಲ್ಲ ಬರ್ತಿದ್ದ ಚೌಲಿಗಳನ್ನ ನಾವೇ ಸ್ವಂತಕ್ಕೆ ಹಾಕ್ಕೊಳೋದು ತುಂಬ ಕಷ್ಟ, ಬೇರೆಯವ್ರ ಸಹಾಯ ಇಲ್ದಲೇ ಹಾಕ್ಕೊಳಕ್ಕಾಗಿರಲಿಲ್ಲ. ಇದನ್ನಾದರೆ ನೋಡಿ ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಜಡೆನ ನಾವೇ ಎಣ್ಕೊಬೋದು. ನಾನು ಅದಕ್ಕೋಸ್ಕರನೇ ತೋರಿಸ್ದೆ. ಹಾಗೆ ನನ್ನ ಸ್ನೇಹಿತೆ ಕೊಟ್ಟಿರ್ತಕ್ಕಂಥ ರಿಬ್ಬನ್ನು ಕೂಡ ಹಾಕ್ಕೊಂಡು ಏರ್ ಕ್ಲಿಪ್ನು ಕೂಡ ಹಾಕಿ ತೋರಿಸೋಣ ಅಂತಲೇ ತೋರಿಸ್ತಾ ಇದ್ದೀನಿ. ಆದರೆ ಯಾಕೋ ಇದು ಸರಿಗೆ ಅನ್ನಿಸ್ಲಿಲ್ಲ. ಅದರಿಂದ ಸೀರೆನೂ ಉಟ್ಟುವ ಸೀರೆ ತುಂಬ ಜಾಸ್ತಿ ದಿನ ಆಗಿತ್ತು. ಒಂದು ಸರಿ ಸೀರೆ ಎಲ್ಲ ಹಾಕ್ಕೊಂಡೆ ರೆಡಿಯಾಗಿ ಅವಳು ಕೊಟ್ಟಿರ್ತಕ್ಕಂಥ ಜ್ಯುವೆಲರ್ಸ್ಗಳನ್ನೆಲ್ಲ ಹಾಕಿ ತೋರಿಸ್ಬಿಡೋಣ ಅಂತೇಳಿ ತೀರ್ಮಾನ ಮಾಡಿ ಹೊರಟೆ. ನೋಡಿ ಹೇಗೆ ಕಾಣಿಸ್ತಿದೆ. ಇವಳನ್ನೆಲ್ಲ ನಾನು ವೇರ್ ಮಾಡೋದಕ್ಕೂ ಮುಂಚೆ ತೋರಿಸ್ದಾಗಲೇ ಒಂದು ರೀತಿ ಕಾಣಿಸ್ತಾ ಇತ್ತು, ಇವಾಗ ವೇರ್ ಮಾಡಿದ ಮೇಲೆ ಒಂದು ರೀತಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಬ್ಯಾಂಗಲ್ಸ್ ಅಂತೂ ಈ ಸೀರೆಗೆ ಕರೆಕ್ಟ್ ಮ್ಯಾಚಿಂಗ್ ಅಂತ ನಾನು ಸೀರೆ ಮತ್ತು ಬಳೆನ ಹಾಕ್ಕೊಂಡಾಗಲೇ ನನಗೆ ಕೂಡ ಗೊತ್ತಾಗಿದ್ದು. ರಿಬ್ಬನ್ನು, ಹಾಗೆ ಕ್ಲಿಪ್ಸು, ಹಾಗೆ ಇಯರಿಂಗ್ಸು, ರಿಂಗ್ಸು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ಸೆರಗು ಪಿನ್ ಅಂತೂ ಸೀರೆಗೆ ಕರೆಕ್ಟ್ ಮ್ಯಾಚಿಂಗ್ ಅನ್ನೋದು ರೀತಿಯೇ ಕಾಣಿಸ್ತಾ ಇತ್ತು. ನಾನು ಇದನ್ನೆಲ್ಲ ನಾನೇ ಕೂಡ ನೋಡ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ಅವಳಿಗೆ ನಾನು ಮನಸ್ಫೂರ್ತಿಯಾಗಿ ಹಾಗೆ ಹೃದಯಪೂರ್ವಕವಾಗಿ ಅವಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ, ಬ್ಲೌಸ್ ಡಿಸೈನ್ ಎಲ್ಲ ಹೇಗೆ ಅನ್ನಿಸ್ತು, ಹಾಗೆ ವರ್ಕ್ ಕೂಡ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಇದನ್ನೆಲ್ಲ ರೆಡಿ ಆಗೋದಕ್ಕೆ 5 ನಿಮಿಷ ತೊಗೊಂಡೆ. ಬೇಡ ಹಾಕ್ಕೊಂಡು ತೋರಿಸೋದು, ಹಾಗೆ ತೋರಿಸೋಣ ಅಂತ ಟ್ರೈ ಮಾಡ್ತಿದ್ದೆ. ಯಾಕೋ ಇದು ಹಾಕ್ಕೊಬೇಕು ಅಂತ ನನಗೆ ಅನ್ನಿಸ್ತು. ಸ್ಯಾರಿ ಕೂಡ ಈ ಮದುವೆಲಿ ಹುಟ್ಟಿದ್ದೆ, ಮತ್ತೆ ವೇರ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ರೆಡಿ ಆದೆ ಅಷ್ಟೇ. ನಿಮಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ರೂ ಕೂಡ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಹಾಗೆ ಯೂಟ್ಯೂಬಲ್ಲಿ ಕೂಡ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.